ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ಬನ್ನಿ, ಇವಾಗ ಟೈಮಿಲ್ಲ, ಜಿಮ್ ಬೇರೆ ಹೋಗಬೇಕು, ಮೆಡಿಟೇಷನ್ ಫಸ್ಟ್ ಮಾಡಬೇಕು, ಅದು ಮೇನ್ ಪ್ರಯಾರಿಟಿ ಫಸ್ಟು. ಬನ್ನಿ ಮೆಡಿಟೇಷನ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಬಂದಾಯ್ತು ಜಿಮ್ಗೆ, ಬನ್ನಿ. ಗುಡ್ ಮಾರ್ನಿಂಗ್. ಸೊ ಗೈಸ್, ಇವರೇ ನಮ್ಮ ಟ್ರೈನರು ಸತೀಶ್ ಅಂತ. ಒಂದ್ಸತಿ ಆಯ್ ಅಂತ ಹೇಳ್ಬಿಡಿ. ನಾನು ಬ್ಲಾಗ್ ಮಾಡ್ತಾರೆ, ಅದನ್ನು ಡೈಲಿ ಬ್ಲಾಗ್ ಮಾಡ್ತೀನಿ ಅದಕ್ಕೆ. ಹಾಂ, ಸೊ ಬನ್ನಿ ಗೈಸ್, ಫಸ್ಟ್ ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ಮಾಡಿ ಆಮೇಲೆ ವರ್ಕೌಟ್ ಮಾಡೋದು. ಬನ್ನಿ ಬನ್ನಿ ಗೈಸ್, ಮಾಡಬೇಕು. One, two, three, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 22, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22 guys. So next 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22 guys. 1, 2, 3, 4, 5, 6, 7, 8, 9, 10,
11, 12, 13, 14, 15, 16, 17, 18, 19, 20, 21, 22, guys. So next, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, right. Next to Scots. 1, 2, 3, 4, 5, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, guys. So next, push-ups. ಎಷ್ಟು ಮಾಡ್ತೀನಿ ಅಂತ ನೋಡೋಣ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 18, 19, 20, 21, 22. ಸೊ ಕೊನೆಗೆ ಫುಲ್-ಅಪ್ಸ್ ಮುಗಿದಿದೆ ಗೈಸ್. ಸೊ ನೆಕ್ಸ್ಟ್ ವರ್ಕೌಟ್ ಅಂತ ನಿಮ್ಗೆ ತೋರಿಸ್ತೀನಿ, ಯಾರು ಮಾಡ್ತೀನಿ ಮತ್ತು ಯಾವ ಥರ ಇರುತ್ತೆ ಅಂತ ಬನ್ನಿ ಕೇಳ್ಕೊಂಡು ಬರ್ತೀನಿ.
ಗೈಸ್ ವರ್ಕೌಟ್ಸ್ ಮಾಡ್ತಾ ಇದ್ದೀನಿ, ಹೆಂಗೆ ಮಾಡ್ತೀನಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಇದು 3 ಸೆಟ್ಸ್ ಮಾಡಬೇಕು. ಇನ್ನು 2 ಸೆಟ್ ಇದೆ. ಬನ್ನಿ. ನೀವು ಈ ಥರನೇ ಫಾಲೋ ಮಾಡಿ ಪ್ರಾಪರಾಗಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ನೋಡ್ಬೋದು ನನ್ನ ಜಿಮ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ. ಇದು ಡೇ 3 ಆ್ಯಕ್ಚುಲಿ. ಸೊ Three, 4, 5, 6, 7, 8. ಬನ್ನಿ ಇವಾಗ ಲ್ಯಾಟ್ರಲ್ ರೇಸಸ್ ಮಾಡ್ತಾ ಇದ್ದೀನಿ. 1 2 3 ನಿಧಾನಕ್ಕೆ ಮಾಡಬೇಕಾಗುತ್ತೆ. ಪ್ರಾಪರ್ ಫಾರ್ಮಲ್ಲಿ 4 5 6 7 8 9 10 11 12 13 14 15 16 17 18 19 20 guys. ನೋಡ್ತಾ ಇರಲ್ಲ ಯಾವ ಥರ ಮಾಡ್ತಾ ಇದ್ದೀನಂತೆ. ಒಂದೊಂದು ಸೆಟ್ಗೂ ನೀವು ಪ್ರಾಪರಾಗಿ 2 ಮಿನಿಟ್ಸ್ ಅಟ್ಲೀಸ್ಟ್ ರೆಸ್ಟ್ ತೊಗೊಳ್ಳಿ. ಸೊ ಹಂಗೆ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ, ಮಸಲ್ಸ್ ಸ್ಟ್ರೇನ್ ಆಗುತ್ತೆ. ಸೊ ಅದರಿಂದ ಇನ್ನೂ 2 ಸೆಟ್ ಇದೆ, ಹಂಗೆ ಮುಗಿಸ್ತೀನಿ ಅಂತ ನೋಡಿ. ಯಪ್ಪ ಸೊ ನೀರು ಅದಕ್ಕೆ ನೀವು ಚೆನ್ನಾಗಿ ಕುಡಿಬೇಕು. ಅಟ್ಲೀಸ್ಟ್ ನೀವು ಡೈಲಿ ವರ್ಕೌಟ್ ಮಾಡ್ತಾರದಕ್ಕೂ ನೀವು ಅಟ್ಲೀಸ್ಟ್ 2 to 3 ಲೀಟರ್ಸ್ ಕುಡಿಬೇಕಾಗುತ್ತೆ ನೀರನ್ನ. ಸೊ ಅದರಿಂದ ನೀರಿಗೆ ಆ್ಯಕ್ಚುಲಿ ನಾರ್ಮಲ್ ವಾಟರ್ ಬೇಡ, ನೀವು ಅಟ್ಲೀಸ್ಟ್ ಲೆಮನ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಕುಡೀರಿ, ನೀವು ಎನರ್ಜಿ ಬರುತ್ತೆ, ಯೂಸ್ಫುಲ್ ಆಗುತ್ತೆ ನಿಮಗೂ. ಬನ್ನಿ ಇವಾಗ ಲಾಸ್ಟ್ 2 ಸೆಟ್ ಇದೆಲ್ಲ ಮುಗಿಸ್ತೀನಿ ಬೇಗ ಲ್ಯಾಟ್ರಲ್ ರೇಸಸ್. ಸೊ One, 2, 3, 4, 5, 6, 7, 8, 9,
ಗೈಸ್ ನೋಡಿದ್ರಲ್ಲ ಯಾವ ಥರ 3 ವರ್ಕೌಟ್ ಮಾಡಿದೆ. ಪುಲ್ಲಪ್ಸು, ಆಮೇಲೆ ಅಮರ್ಕಲ್ಸು, ಮತ್ತು ಇವಾಗ ಲ್ಯಾಟ್ರಲ್ ರೈಸ್ ಮುಗೀತು. ನೆಕ್ಸ್ಟ್ ಯಾವುದೋ ಇರುತ್ತೆ, ಮತ್ತು ನಾನು ಯಾವ ಥರ ಪ್ರಾಪರ್ ಫಾರ್ಮಲ್ಲಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಇರಿ ಫಸ್ಟ್ ನೀರು ಕುಡಿದ್ಬಿಟ್ಟು ಬರ್ತೀನಿ. ಯಪ್ಪ ಸುಸ್ತು. 1 2 3 4 5 6 7 8 9 10. ಈ ಕಡೆ ಮಾಡೋಣ ಎಡಗಡೆ. ಬನ್ನಿ 1 2 3 4 5 6 1 2 3 4 5 6 7 8 9 10 11 12 13 14 15 16 ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನನ್ನಂತೂ ಸಾಕಾಗೋಯ್ತು, ಆಗ್ತಾನೆ ಇಲ್ಲ ಮಾಡೋಕ್ಕೆ. ನೋಡ್ಬೋದು, ಆರಾಮ್ ತೋರಿಸ್ಕೊಡೋಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಜಿಮ್ಮಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್. ಬನ್ನಿ ನಾನು ನೆಕ್ಸ್ಟ್ ವರ್ಕೌಟ್ ಇದೆ, ಮತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಿಕ್ ಅಂತ ಮಾಡೋಣ. ಬನ್ನಿ, ಇನ್ನು 4 ರೌಂಡ್ ಇದೆ, ಮುಗಿಸ್ತೀರ ಏನೋ ಅಂತ ನೋಡಿ. ಹಂಗಂತ ಫುಲ್ ಯಾರು ಕಿತ್ಕೊಂಡು ಬರ್ತದೆ ಗೈಸ್. ಅದು ಇದು ಆಕ್ಚುಲಿ ಚೆನ್ನಾಗಿ ಆಗ್ತಾ ಇಲ್ಲ. ಎಲ್ಲ ಫುಲ್ ಡೌನ್ ಮಾಡಬೇಕು. ಬರೀ ಇಂಥದೆಯಾ ಹೋಯ್ತು ಗೈಸ್. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ? ಸ್ಲಿಪ್ ಆಗ್ತಾಯಿದೆ ಆ್ಯಕ್ಚುಲಿ. ಜಾಸ್ತಿ ಮಾತಾಡಲ್ಲ ನೋಡಿ, ಈ ಥರ ಮಾಡ್ತಾ ಇದೀನಿ ಅಂತ. ಇವಂಗೆ ಫಾಲೋ ಮಾಡಿ ಯಾರು ಜಿಮ್ ಹೊಸ್ದಾಗಿ ಹೋಗ್ತಾ ಇದ್ದೀರಾ? ನಿಮ್ಮ ಅಪ್ಪ ಕೊಡ್ತಾನೆ. ಸ್ಲಿಪ್ ಆಗ್ತದೆ ಆ್ಯಕ್ಚುಲಿ. ಒಂದು ಸೆಟ್ ಇದೆ. ಬನ್ನಿ ಮುಗಿಸೋಣ ಬೇಗ, ಜಿಕ್ ಅಂತ. One, 2, 3, 4, 5, 6,
ಗೊತ್ತಿಲ್ಲ ಗೈಸ್, ಸ್ಟೇ ಮಾಡಲಿ ಫುಲ್ ನೋಡ್ತಾ ಇದೆ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ ಗಾಯ್ಸ್. ಸೊ ಆ್ಯಕ್ಚುಲಿ ಇವತ್ತು ವ್ಲಾಗ್ ಅಷ್ಟು ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಜಿಮ್ಮಿಂದ ಬಂದು ನಾನು ಆಮೇಲೆ ಹಂಗೆ ಬೇರೆ ಕೆಲಸಗಳಿರ್ತದೆ, ರೀಲ್ ಶೂಟ್ ಮಾಡೋದು ಮತ್ತು ಬ್ಲಾಗ್ ಎಡಿಟ್ ಮಾಡೋದು, ಹಂಗೆ ಆಲ್ಮೋಸ್ಟ್ ರೆಸ್ಟ್ ತೊಗೊಂಡಿನಿ. ಮಧ್ಯಾಹ್ನ ಆಗೋಯ್ತು, ಈಗ ಆಲ್ಮೋಸ್ಟ್ ಬಂದು 10 ಗಂಟೆ ಆಗಿದೆ. ಸೊ ಇವಾಗ ತಿರ್ಗಾ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ನನ್ನ ಜಿಮ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಅದು 3rd ಡೇ ಮತ್ತು ಹೆಂಗೆ ಮಾಡಿದೆ ನಾನು ಅಂತ ಎಲ್ಲ. ಸೊ ಈಗ ಆ್ಯಕ್ಚುಲಿ ಒಂದು ಸ್ವಲ್ಪ ಕೆಲಸ ಇದೆ, ಪ್ರಾಜೆಕ್ಟ್ ವರ್ಕ್ ಮಾಡ್ತೇನೆ ಅಂತ ಮುಂಚೆನೇ ಹೇಳಿದ್ದಲ್ಲ. ಸೊ ಅದ್ರ ಬಗ್ಗೆ ಇವಾಗ ಒಂದು ಮೀಟಿಂಗ್ ಇದೆ. ಸೊ ಮಾಡೋಕ್ಕೆ ಹಿಂಗೆ ಮೇಲೆ ಬಂದಿದ್ದು ಚಿಲ್ ಮಾಡ್ಕೊಂಡು. ಸೊ ಎಷ್ಟು ತುಂಬಾ ಗಾಳಿ ಇದೆ ಗೈಸ್, ನೋಡ್ಬೋದು ಯಾವ ಥರ ಇದೆ ಅಂತ ವ್ಯೂ ಇವತ್ತು. ತುಂಬಾ ಗಾಳಿದೆ, ಆದರೂ ಅದೇನೋ ರೆಸ್ಟ್ ತೊಗೊಳ್ಬೇಕಾಗುತ್ತೆ. ಹೇಳಿದ್ನಲ್ಲ ನೆನ್ನೆ ಬ್ಲಾಗಲ್ಲಿ, ಸ್ಲೀಪ್ ಶೆಡ್ಯೂಲ್ ಸರಿ ಇಲ್ಲ ಅಂದರೆ ಮಸಲ್ ರಿಕವರಿ ಆಗೋದು ತೊಂದರೆ ಆಗುತ್ತೆ ಅದರಿಂದ. ಸೊ ಅದೇ ನೀರು ಚೆನ್ನಾಗಿ ಕುಡೀರಿ, ನಿಮ್ಮ ಡಯಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನಂದು ಹೆಂಗಿದೆ ಎಲ್ಲ ನಿಮ್ಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನಾನು, ಮತ್ತು ಹಿಂಗೆ ಇಂಪ್ರೂವ್ ಮಾಡ್ಕೊತೀನಿ ಮತ್ತು ಈ ಜರ್ನಿ ಯಾವ ಥರ ಇರುತ್ತೆ ಅಂತ ಎಲ್ಲ ಗೈಸ್. ಸೊ ಅದರಿಂದ ನೀವು ಸಪೋರ್ಟ್ ಮಾಡಿ. ಯಾರ್ಯಾರು ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀರಾ ಕಂಟೆಂಟ್ ಕ್ರಿಯೇಷನ್, ಫಿಟ್ನೆಸ್, ದಯವಿಟ್ಟು ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ನಾನು ಈ ಥರ ಇನ್ನು ಇಂಪ್ರೂವ್ ಮಾಡ್ಕೋಬೋದು ಲೈಫ್ ಸ್ಟೈಲ್ನ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಅದರಿಂದ ಗೈಸ್ ಇನ್ನು ಏನಂದರೆ ನೆಕ್ಸ್ಟು ಇಲ್ಲಿ ಆಗ್ತಾಯಿಲ್ಲ ನೋಡೋದ್ರಲ್ಲಿ ಹಿಂಗೆ ಪ್ರತಿಯೊಂದು ವರ್ಕೌಟಲ್ಲೂ ಅವನು ಪ್ರತಿಯೊಂದು ಫಾರ್ಮಲ್ಲಿ ಹಿಂಗೆ ಆ ಥರ ಮಾಡಿದೆ ಅಂತ. ಮತ್ತು ಇನ್ನು ಅದೇ ಜಾಸ್ತಿ ಇಂಟೆನ್ಸಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಸುಮ್ಮನೆ ನೀವು ಡಯಟ್ ಫಸ್ಟ್ ಫಾಲೋ ಮಾಡ್ಕೊಂಡು, ಯಾಕಂದ್ರೆ ಬರೀ ನೀವು ವರ್ಕೌಟ್ ಮಾಡೋದ್ರಲ್ಲೇ ಅಷ್ಟು ಯೂಸ್ ಇರಲ್ಲ. ಸುಮ್ಮನೆ ನೀವು ಫಸ್ಟ್ ಮೇನಾಗಿ ನಿಮ್ಮ ಡಯಟ್ ಪ್ರಾಪರಾಗಿ ಮಾಡಿಕೊಂಡಾಗ ನಿಮ್ಗೆ ಎನರ್ಜಿ ಸಿಗುತ್ತೆ. ಸೊ ಅದರಿಂದ ನೀವು ಮಾಡ್ಬೋದು ಪ್ರಾಪರಾಗಿ ಇನ್ನು ಅಂತ ಹೇಳ್ಬೋದು ಗೈಸ್. ಸೊ ನಾನೇನಂತ ಎಕ್ಸ್ಪರ್ಟ್ ಅಲ್ಲ, ಬಟ್ ಆದರೆ ಇನ್ನೂ ಕಲಿತಾಯಿದ್ದೀನಿ. ನೋಡೋಣ ಇನ್ನು ಯಾವ ಥರ ಪ್ರಾಪರಾಗಿ ಮಾಡ್ತೀನಿ ಅಂತ. ಸೊ ಅದರಿಂದ ಬನ್ನಿ ಇನ್ನು ಬೇರೆ ಆ ಥರ ಇನ್ನು ಏನಂದರೆ ನಾನು ಪ್ರತಿಯೊಂದು ಡಯಾಬಿಟಿಸ್ನ ಬಿಲ್ಡ್ ಮಾಡ್ಕೋಬೇಕು. ಇನ್ನು ಯಾವ ಥರ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ಅದೇ ಆಗಲಿಲ್ಲ ಆಲ್ಮೋಸ್ಟ್. ಸೊ ಆ ಥರ ಇದೆ. ಸೊ ನೋಡೋಣ ಹೆಂಗೆ ಏನು ಮಾಡ್ತೀನಿ ಅಂತ. ಸೊ ಯಾಕಂದ್ರೆ ಜಿಮ್ಮಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ, ತುಂಬ ಆಲ್ಮೋಸ್ಟ್ ಏನಾಗಿರ್ತೀನಲ್ಲ. ಸೊ ಅದರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಮತ್ತು ಮಿಕ್ಕಿದ ಟೈಮಲ್ಲಿ ನಾನು ಏನೇನು ಮಾಡ್ತೀನಿ ಮತ್ತು ಆ ಥರ ಏನು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಮತ್ತು ನನ್ನ ಫ್ಯೂಚರ್ ಗ್ರೋತಿಗೆ ಹಿಂಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಅದರಿಂದ ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನೇನು ಮಾಡ್ತಾಯಿದ್ದೀನಿ ಗಾಯ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೇ. ಅಷ್ಟೇ.